ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಭಾರತ ವರ್ಸಸ್ ಪಾಕಿಸ್ತಾನ್ ಫೆಬ್ರವರಿ 15 ಅಂದ್ರೆ ನಾಳೆ ಸಂಡೇ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗುತ್ತಾ ಅಂತ ಸ್ಟ್ಯಾಟ್ಸ್ ಆಮೇಲೆ ಪ್ಲೇಯಿಂಗ್ 11 1 ವರ್ಸಸ್ 1 ಇದರಲ್ಲಿ ನೋಡ್ಕೊಂಡು ಬರೋಣ. ಆಮೇಲೆ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಮೊದಲನೇದಾಗಿ ಭಾರತ ವರ್ಸಸ್ ಪಾಕಿಸ್ತಾನ್ ಅಂದ್ರೆ ಹೈಪ್ ಇರುತ್ತೆ, ಬಟ್ ಈ ಬಾರಿ ಏನಾಗ್ತಿದೆ ಅಂದ್ರೆ ಕೆಲವೊಂದು ರಿಪೋರ್ಟ್ಸ್ಗಳ ಮೂಲಕ ನೋಡ್ತಾ ಇದ್ದೆ ನಾನು. ಸೊ ಅಲ್ಲಿ ವಿನ್ ಪ್ರೆಡಿಕ್ಷನ್ ಯಾವ ತರ ಹೇಳ್ತಾ ಇದ್ರು ಅಂದ್ರೆ 60-40 55-45 ಆ ತರ ಎಲ್ಲ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಈ ತರ ಯಾಕೆ ಆಗಿರ್ಬೋದು ಅಂತ ಅಂದ್ರೆ ಇವಾಗ ನಮ್ಮ ಭಾರತ ತಂಡದ ಬ್ಯಾಟ್ಸ್ಮನ್ಸ್ ಏನಂದ್ರೆ ಸ್ವಲ್ಪ ಸ್ಪಿನ್ನರ್ಸ್ ವಿರುದ್ಧ ತಡ್ಕಾಡ್ತಿದ್ದಾರೆ ಅಂತ. ಆಮೇಲೆ ಪಾಕಿಸ್ತಾನ್ ತಂಡದಲ್ಲಿ ಅಂದ್ರೆ 5 ಜನ ಸ್ಪಿನ್ನರ್ಸ್ ಇದ್ದಾರೆ. ಸೊ ಈ ಒಂದು ಬ್ಯಾಟಲ್ ಇರೋದ್ರಿಂದ ವಿನ್ ಪ್ರೆಡಿಕ್ಷನ್ ಆ ತರ ಹೇಳ್ತಾ ಇದೆ. ಆಮೇಲೆ ಏನಂದ್ರೆ ಈ ಮ್ಯಾಚ್ ನಡೀತಾ ಇರೋದಲ್ಲಿ ಕೊಲಂಬೋದಲ್ಲಿ ಆರ್ ಪ್ರೇಮದಾಸ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಅಲ್ಲಿ ನೋಡಿದ್ರೆ ಹೆಂಗಿದೆ ಅಂತಂದ್ರೆ 166 ಎವರೇಜ್ ಸ್ಕೋರ್ ಇದೆ. ಅದು ಫಸ್ಟ್ ಬ್ಯಾಟಿಂಗ್ ಮಾಡೋರು. ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 144 ಇದೆ. ಆಮೇಲೆ ಟಾಸ್ ಒಂದು ಪರ್ಸೆಂಟೇಜ್ ನೋಡಿದ್ರೆ ಫಸ್ಟ್ ಯಾರು ಟಾಸ್ ಗೆಲ್ತಾರೆ ಬ್ಯಾಟಿಂಗ್ ಮಾಡ್ತಾರಲ್ಲ ಅವ್ರದ್ದು 50% ಇದೆ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರದ್ದು 50% ಇದೆ. ಬಟ್ ಏನಪ್ಪಾ ಅಂತಂದ್ರೆ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅವ್ರಿಗೆ ಹೆವಿ ಹೆಲ್ಪ್ ಇದೆ ಅಂತ ಅನ್ಸುತ್ತೆ. 160 170 180 ಹೊಡೆದ್ರೆ ಸಾಕು ಆಲ್ಮೋಸ್ಟ್ ಅವರು ಮ್ಯಾಚ್ ಗೆಲ್ತಾರೆ ಅಂತಾನೆ ಲೆಕ್ಕ. ಆ ತರ ಒಂದು ಸ್ಟ್ಯಾಟ್ಸ್ ಇದೆ ಇಲ್ಲಿ. ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಭಾರತ ತಂಡದ ಒಂದು ಸ್ಟ್ಯಾಟ್ಸ್ ಯಾವ ತರ ಇದೆ ಪಾಕಿಸ್ತಾನ್ ವಿರುದ್ಧ ಅಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ 8 ಮ್ಯಾಚ್ ಆಡಿದೀವಿ, 8ರಲ್ಲಿ 7 ಗೆದ್ದಿದ್ದೀವಿ. ಅಂದ್ರೆ ಅವ್ರು ಒಂದೇ ಒಂದು ಗೆದ್ದಿರೋದು 7-1 ಇದೆ ನಮ್ದು. ಇನ್ನು ಓವರ್ ಆಲ್ ಆಗಿ T20 ಐಸ್ ನೋಡೋದಾದ್ರೆ 13-3 ಇದೆ. ಅಂದ್ರೆ 16 ಮ್ಯಾಚ್ ಆಡಿದೀವಿ, ಅದರಲ್ಲಿ 13 ನಾವು ಗೆದ್ದಿದ್ದೀವಿ, 3 ಅವ್ರು ಗೆದ್ದಿದ್ದಾರೆ. ಸೊ ಒಂಥರ ಅಪ್ಪರ್ ಹ್ಯಾಂಡ್ ನಮ್ದೇ ಇದೆ ಅಂತ ಆ ತರ ಒಂದು ಸ್ಟ್ಯಾಟ್ಸ್ ಇದೆ ನಮ್ದು ಪಾಕಿಸ್ತಾನ್ ವಿರುದ್ಧ ಅಂತ. ಆಮೇಲೆ ಡೈರೆಕ್ಟ್ ಆಗಿ ಪ್ಲೇಯಿಂಗ್ 11 ಬಂದ್ಬೇಡ. ಪ್ಲೇಯಿಂಗ್ 11 ಇಲ್ಲಿ ಏನಪ್ಪಾ ಅಂತಂದ್ರೆ ಯಾವ ತರ ಬದಲಾವಣೆ ಇದೆ ಅಂತಂದ್ರೆ ಈ ಕಡೆ ಪಾಕಿಸ್ತಾನ ಅವ್ರದ್ದು ಸೇಮ್ ಇರುತ್ತೆ, ಏನ್ ಬೇರೆ ಚೇಂಜಸ್ ಮಾಡಲ್ಲ ಅನ್ಕೋತೀನಿ. 5 ಸ್ಪಿನ್ನರ್ಸೇ ಆಡಿಸ್ತಾರೆ ಅಂತ ಅನ್ಸುತ್ತೆ. ಈ ಕಡೆ ನಮ್ ತಂಡದ ನೋಡೋದಾದ್ರೆ ಅಭಿ ಅವರು ಫಿಟ್ ಇದಾರ ಇಲ್ಲ ಅಂತ ಪ್ರಶ್ನೆ ಅಂತೂ ಇದೆ. ಬಟ್ ಕೆಲವೊಂದು ರಿಪೋರ್ಟ್ಸ್ ನೋಡ್ತಾ ಇದ್ದೆ. ಸೊ ಅದ್ರ ಪ್ರಕಾರ ಯಾಕೋ ಅಭಿ ಅವರು ಪಕ್ಕ ಆಡ್ತಾರೆ 100% ಅಂತ ಅನಿಸ್ತಾ ಇದೆ. ಅವ್ರ ಫ್ಯಾಮಿಲಿ ಕೂಡ ಅಲ್ಲೆಲ್ಲ ಹೋಗಿದ್ದಾರೆ. ಸೊ ಆ ತರ ನೋಡೋದಾದ್ರೆ ಪಕ್ಕ ಅಭಿ ಅವರು ಪ್ಲೇಯಿಂಗ್ 11 ಅಲ್ಲಿ ಇರ್ತಾರೆ ಅಂತ ಅನಿಸ್ತಾ ಇದೆ. ಸೊ ಅಭಿ ಆಮೇಲೆ ಇಶಾನ್ ಕಿಶನ್ ಅಂತೂ ಇದ್ದಿದ್ದೆ. ಆಮೇಲೆ ನಮ್ಮ ತಿಲಕ್ ವರ್ಮಾ ನಂಬರ್ 3, ಸ್ಕೈ ಅವ್ರ ನಂಬರ್ 4, ಆಮೇಲೆ ಹಾರ್ದಿಕ್ ಪಾಂಡ್ಯ, ದೂಬೆ, ಈ ಕಡೆ ಯಾರಪ್ಪ ಅಂದ್ರೆ ಅಕ್ಷರ್ ಪಟೇಲ್ ಇದ್ದಾರೆ. 7 ವರ್ಗೂ ಈ ತರ ಇದೆ. ಆಮೇಲೆ 8 ಅಲ್ಲಿ ಅಂದ್ರೆ ರಿಂಕು ಸಿಂಗ್ 7 ಅಲ್ಲಿ ಬರಬೇಕು. ಬಟ್ ಏನಂದ್ರೆ ಚೇಂಜಸ್ ಯಾವ ತರ ಆಗ್ಬೋದು ಅಂದ್ರೆ ರಿಂಕು ಜಾಗದಲ್ಲಿ ವಾಷಿಂಗ್ಟನ್ ಸುಂದರ್ನ ತಗೊಂಬರ್ತಾರ ಅನ್ನೋದೇ ಒಂದು ಪ್ರಶ್ನೆ. ಯಾಕಂದ್ರೆ ಸ್ಪಿನ್ನರು ಬೇಕಾಗ್ತಿದ್ದಾರೆ ನಮ್ಗೆ. ಸೊ ಆಮೇಲೆ ರಿಂಕು ಅವ್ರ ಕಡೆಯಿಂದ ಅಷ್ಟೊಂದು ರನ್ ಅಂದ್ರೆ ಹೊಡಿತಾ ಇಲ್ಲ, ಆಡೋದೇ ಒಂದ್ 2-3 ಬಾಲ್ ಆಡ್ತಾರೆ. ಬಟ್ ಆದ್ರೂ ಸ್ವಲ್ಪ ಯಾಕೋ ರಸ್ಟಿನೆಸ್ ಕಾಣಿಸ್ತಾ ಇದೆನೋ ಅಥವಾ ಯಾಕೋ ಹೊಡಿತಾ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಆ ಒಂದು ಜಾಗಕ್ಕೆ ಸ್ಪಿನ್ನರು ಆಮೇಲೆ ಗ್ಯಾಪ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗು ತಂದ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ರಿಂಕು ಸಿಂಗ್ ಅವರ ಜಾಗದಲ್ಲಿ ಆಡಿಸ್ತಾರ ಅಂತ ನೋಡ್ಬೇಕು. ಅಲ್ಲೇನಾದ್ರೂ ಚೇಂಜಸ್ ಆದ್ರೆ ಸುಂದ್ರಣ್ಣ ಅಲ್ಲಿ ಬರ್ತಾರೆ ಅಂತ. ಆಮೇಲೆ ಏನಂದ್ರೆ ನೆಕ್ಸ್ಟ್ ಈ ಕಡೆ ಹರ್ಷದೀಪ್ ಅವರ ಜಾಗದಲ್ಲಿ ನಮ್ಮ ಕುಲ್ದೀಪ್ ಅವ್ರು ಆಡ್ಬೋದಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅಷ್ಟೊಂದು ಅಂದ್ರೆ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಅಂದ್ರೆ ಬುಮ್ರಾ ಮತ್ತೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಇರೋದ್ರಿಂದ ಹರ್ಷದೀಪ್ ಅವ್ರಿಗಿಂತ ಈ ಕಡೆ ಕುಲ್ದೀಪ್ ಯಾದವ್ ಆಡ್ಬಹುದು ಅಂತ ಅನಿಸ್ತಾ ಇದೆ. ಒಂದು ವೆಪನ್, ಒಂದು ಅಸ್ತ್ರ ಆಗ್ಬಹುದು ನಮ್ಗೆ ಕುಲ್ದೀಪ್ ಅವರು. ಯಾವಾಗ್ಲೂ ಪಾಕಿಸ್ತಾನ್ ವಿರುದ್ಧ ಚೆನ್ನಾಗೇ ಮಾಡ್ಕೊಟ್ಟಿದ್ದಾರೆ ನಮ್ಮ ಕುಲ್ದೀಪ್ ಅವ್ರು ಅಂತ. ಆಮೇಲೆ ಅಫ್ಕೋರ್ಸ್ ವರುಣ್ ಅಣ್ಣ ಇರ್ತಾರೆ, ಮತ್ತೆ ನಮ್ಮ ಬುಮ್ರಾ ಅವ್ರು ಇರ್ತಾರೆ. ಏನಂದ್ರೆ ನಮ್ಗೆ ಆಪ್ಷನ್ ಯಾವ ತರ ಇದೆ ಅಂದ್ರೆ ವರುಣ್ ಅವರು, ಆಮೇಲೆ ಕುಲ್ದೀಪ್, ಮತ್ತೆ ಅಕ್ಷರ್ ಪಟೇಲ್, ಆಮೇಲೆ ಸುಂದ್ರಣ್ಣ 4 ಸ್ಪಿನ್ನರ್ಸ್ ಆಗ್ಬಿಡ್ತಾರೆ. ಒಂದು ಈ ತರ ನಾನು ಹೇಳಿರೋ ಪ್ಲೇಯಿಂಗ್ 11 ಈ ತರ ಇದ್ರೆ ಒಂದು ಆ ತರ ಆದ್ರೆ, ಇನ್ನೊಂದೇನಪ್ಪಾ ಅಂತಂದ್ರೆ ಈ ಕಡೆ ರಿಂಕು ಸಿಂಗ್ ಹಂಗೆ ಇರ್ಲಿ, ಬಟ್ ನಾವು ಕುಲ್ದೀಪ್ ಅವ್ರನ್ನ ಆಡಿಸ್ತೀವಿ ಅಂತಂದ್ರೆ ಅದೊಂದು ಚೇಂಜಸ್ ಮಾಡಿದ್ರೆ ಮಾಡ್ಬೋದು. ಬೌಲಿಂಗ್ ಅಲ್ಲಿ ಅಂದ್ರೆ ಸ್ಪಿನ್ ಬೌಲಿಂಗ್ ಒಂದು ಎಕ್ಸ್ಟ್ರಾ ಸಿಕ್ಕಂಗ್ ಆಗುತ್ತೆ, ಚೆನ್ನಾಗಿ ಸಿಕ್ಕಂಗ್ ಆಗುತ್ತೆ ಹರ್ಷದೀಪ್ ಅವರ ಜಾಗದಲ್ಲಿ. ಬಟ್ ಇನ್ನೊಂದೇನ್ ಗೊತ್ತಾ, ಮೇನ್ ಇಂಪಾರ್ಟೆಂಟು ಬ್ಯಾಟಿಂಗ್ ಫುಲ್ಲು ಡೆಪ್ತ್ ಮಾಡ್ತೀವಿ. ಇದು 3ನೇ ಆಪ್ಷನ್ ಹೇಳ್ತಾ ಇರೋದು. ಬ್ಯಾಟಿಂಗ್ ಫುಲ್ಲು ಡೆಪ್ತ್ ಮಾಡ್ತೀವಿ ನಾವು, 9ರವರೆಗೂ ಬ್ಯಾಟಿಂಗ್ ಬೇಕು ಅಂತ ಏನಾದ್ರು ಇವರು ವಿಚಾರ ಮಾಡಿದ್ರೆ ಮಾಡ್ಲೂಬಹುದು. ಗೌತಮ್ ಗಂಭೀರ್ ಸ್ವಲ್ಪ ಹಂಗೆ ವಿಚಾರ ಮಾಡ್ತಾರೆ. ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹರ್ಷದೀಪ್ ಅವರ ಜಾಗದಲ್ಲಿ ನಮ್ಮ ಸುಂದ್ರಾಣ ಬಂದ್ಬಿಡ್ತಾರೆ, ಕುಲ್ದೀಪ್ ಅವ್ರು ಬರಲ್ಲ ಅಂತ. ಸೊ ಅದು ಗೊತ್ತಿಲ್ಲ ಏನಂತ ಇವ್ರು ಏನು ಯಾವ ತರ ವಿಚಾರ ಮಾಡ್ತಾರೆ ಅಂತ. ಬಟ್ ಬ್ಯಾಟಿಂಗ್ ಮಾತ್ರ ಹೆವಿ ಡೆಪ್ತ್ ಇರುತ್ತೆ. ಆದ್ರೆ ವಿಕೆಟ್ ಟೇಕರ್ಸ್ ಬೇಕಲ್ಲ, ಹರ್ಷದೀಪ್ ಅಂದ್ರೆ ಯಾರು ನಮ್ಮ ಸುಂದ್ರಾಣನು ಮಾಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೆ ಕುಲ್ದೀಪ್ ಅವರು ಬೆಟರ್ ಆಪ್ಷನ್ ಅಂತ. ಸೊ ಕುಲ್ದೀಪ್ ಆಡ್ಲಿ ಸುಂದ್ರಾಣನು ಆಡ್ಲಿ, ಈ ತರ ಫಸ್ಟ್ ನಾನು ಏನು ಆಪ್ಷನ್ ಹೇಳಿದ್ನಲ್ಲ ಫಸ್ಟ್ ಆಪ್ಷನು, ಸೊ ಅದೇ ತರ ಇರಬೇಕು ಅಂತ. ನೋಡೋಣ ಏನ್ ಮಾಡ್ತಾರೆ ಅಂತ. ಪ್ಲೇಯಿಂಗ್ 11 ಈ ತರ ಇರ್ಬೋದು. ಇನ್ನು 1 ವರ್ಸಸ್ 1 ಇದು ಒಂದು ಬ್ಯಾಟಲ್, ಕೀ ಬ್ಯಾಟಲ್ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಹಾರ್ದಿಕ್ ಪಾಂಡ್ಯ ಅವರು ಓಪನಿಂಗ್ಗೆ ಸ್ಪೆಲ್ ಪಕ್ಕಾ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಹಾರ್ದಿಕ್ ಪಾಂಡ್ಯ ವರ್ಸಸ್ ಈ ಕಡೆ ಸ್ಯಾಮ್ ಅಯೂಬ್ ಯಾವ ತರ ಆಡ್ತಾರೆ ಅದೊಂಚೂರು ನೋಡ್ಬೇಕು. ಆಮೇಲೆ ಈ ಕಡೆ ಬುಮ್ರಾ ವರ್ಸಸ್ ಡಾಕ್ಯುಮೆಂಟ್ರಿ ಫರಾನ್, ಗೊತ್ತಲ್ಲ 3 6 ಹೊಡೆದಿದ್ದಕ್ಕೆ ಡಾಕ್ಯುಮೆಂಟ್ರಿ ಮಾಡಿರೋ ಫರಾನು, ಇದೊಂದು ನೋಡ್ಬೇಕು ಯಾವ ತರ ಬ್ಯಾಟಲ್ ಇರುತ್ತೆ ಅಂತ. ಆಮೇಲೆ ನಮ್ಮ ಕುಲ್ದೀಪ್ ಯಾದವ್ ಫಿಕ್ಸ್ ಆಡ್ತಾರೆ. ಸೊ ಆಡಿದ್ರೆ ಈ ಕಡೆ ಬಾಬ್ಜಿ ದ ಜಾಂಟಿ ಬಾಬರ್ ಅಜಮ್ ಅದೊಂದು ಕೀ ಬ್ಯಾಟಲ್ ಚೆನ್ನಾಗಿರುತ್ತೆ.
ಆಮೇಲೆ ಇನ್ನೇನಪ್ಪ ಅಂದ್ರೆ ಈ ಕಡೆ ವರುಣ್ ವೇಸಸ್ ಅವ್ರದ್ದು ಫುಲ್ ಮಿಡಲ್ ಆರ್ಡ್ರೆ ತಗೊಂಡಿದ್ದೀನಿ. ಯಾಕಂದ್ರೆ ವರುಣ್ ನಮಗೆ ಮಿಸ್ಟ್ರಿ ಸ್ಪಿನ್ನರ್ ಅವರು. ಸೊ ಅವ್ರ ವಿರುದ್ಧ ಇವರು ಮಿಡಲ್ ಆರ್ಡರ್ ಯಾವ ತರ ಆಡುತ್ತೆ, ಮಿಡಲ್ ಆರ್ಡರ್ ಅನ್ಕೊಳ್ಳಿ, ಆಮೇಲೆ ಲೋವರ್ ಮಿಡಲ್ ಆರ್ಡರ್ ಅನ್ಕೊಳ್ಳಿ, ಯಾವ ತರ ಆಡ್ಬೋದು ಅದೊಂಚೂರು ನೋಡ್ಬೇಕು. ಕೀ ಬ್ಯಾಟಲ್ ಚೆನ್ನಾಗಿರುತ್ತೆ ಅಂತ. ಇನ್ನು ನಮ್ದು ಬ್ಯಾಟಿಂಗ್ ಬರೋದಾದ್ರೆ ಅಫ್ಕೋರ್ಸ್ ಅಬಿ ವರ್ಸಸ್ ಶಾಹೀನ್ ಅಫ್ರಿದಿ. ಸೊ ಒಂಥರ ಸಕ್ಕತ್ತಾಗಿರುತ್ತೆ. ಏಷ್ಯಾ ಕಪ್ಪಲ್ಲೂ ನಾವು ನೋಡಿದ್ವಿ ಯಾವ ತರ ಬ್ಯಾಟಲ್ ಇತ್ತು ಅಂತ. ಆಮೇಲೆ ಇಶಾನ್ ಕಿಶನ್ ವರ್ಸಸ್ ಸ್ಯಾಮ್ ಅಯ್ಯೂಬ್ ಹಾಕಿದ್ದೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಆಡ್ತಾ ಇರೋದು ಅನ್ಸುತ್ತೆ ಸ್ಯಾಮ್ ಅಯ್ಯೂಬ್ ವಿರುದ್ಧ ನಮ್ಮ ಇಶಾನ್ ಕಿಶನ್ ಅವರು ಫಸ್ಟ್ ಟೈಮ್ ಬ್ಯಾಟಿಂಗ್ ಮಾಡ್ತಿರ್ಬೋದೇನೋ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವ ತರ ರೀಡ್ ಮಾಡಿ ಹೆಂಗ್ ಆಡ್ತಾರೆ ಅದೊಂಚೂರು ನೋಡ್ಬೇಕು, ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಕೈ ಮತ್ತೆ ತಿಲಕ್ ಇವರಿಬ್ರು ಅಬ್ರಾರ್ ಅಹಮದ್ ವಿರುದ್ಧ ಯಾವ ತರ ಆಡ್ತಾರೆ ಅದೊಂಚೂರು ನೋಡ್ಕೋಬೇಕು. ಅಂದ್ರೆ ಅಬ್ರಾರ್ ಅಹಮದ್ ಸ್ವಲ್ಪ ವಿಕೆಟ್ ಟೇಕರ್ ಅಂತಾನೆ ಅನ್ಸುತ್ತೆ. ಅಂದ್ರೆ ಚೆನ್ನಾಗಿ ಬೌಲಿಂಗ್ ಮಾಡಿ ವಿಕೆಟ್ ಎಲ್ಲ ತೆಗಿತಾನೆ ವಯ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸ್ಕೈ ಮತ್ತೆ ತಿಲಕ್ ವರ್ಮಾ ಯಾವ ತರ ಆಡ್ತಾರೆ ಅದೊಂಚೂರು ಕೀ ಬ್ಯಾಟಲ್ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ದೂಬೆ ಆಮೇಲೆ ಹಾರ್ದಿಕ್ ಪಾಂಡ್ಯ ವರ್ಸಸ್ ಉಸ್ಮಾನ್ ತಾರಿಕ್. ಎಲ್ಲರೂ ಸ್ವಲ್ಪ ತಾರಿಕ್ ಬಗ್ಗೆ ಮಾತಾಡಿದ್ದು. ಚೆಕಿಂಗ್ ಮಾಡ್ತಾನೆ ಗ್ಯಾಪಲ್ಲಿ, ಫಾಸ್ಟ್ ಆಗಿ ಮಾಡಬೇಕಾದ್ರೆ ಗ್ಯಾಪಲ್ಲಿ ಚೆಕಿಂಗ್ ಮಾಡ್ತಾನೆ, 6 ಬಾಲ್ ಮಾಡಲ್ಲ 3 ಬಾಲ್ ಆದ್ರೂ ಮಾಡ್ತಾನೆ ಅಂತ. ಸೊ ಅದೆಲ್ಲ ಮಾತಾಡಿದ್ದಾಯ್ತು. ಬಟ್ ತಾರಿಕ್ ವಿರುದ್ಧ ಅಸ್ತ್ರ ಯಾವ್ದಪ್ಪ ಅಂದ್ರೆ ಈ ಕಡೆ ದೂಬೆ ಅಂತ ಹೇಳ್ತೀನಿ. ಮೇನ್ ವೆಪನ್ ನಮ್ಗೆ ದೂಬೆ. ಆಮೇಲೆ ಹಾರ್ದಿಕ್ ಪಾಂಡ್ಯನು ಇಟ್ಕೊಂಡೆ, ಹಾರ್ದಿಕ್ ಪಾಂಡ್ಯನು ಸಖತ್ತಾಗಿ ಹೊಡಿತಾರೆ. ಬಟ್ ಮೇನ್ ಅಂದ್ರೆ ದೂಬೆ ಮಾತ್ರ ಒಂಥರ ಸ್ಪಿನ್ನರ್ಸ್ಗೆ ಸ್ಪಿನ್ ಬ್ಯಾಶರ್ ಅಂತಾರಲ್ಲ ಆ ತರ ಈ ಒಂದು ಮ್ಯಾಚ್ ಅಲ್ಲಿ ಅವರು ನಮ್ಗೆ ಬಿಗ್ ವೆಪನ್ ಅಂತ ಹೇಳ್ತೀನಿ. ಸೊ ತಾರಿಕ್ ವಿರುದ್ಧ ಅಸ್ತ್ರವಾಗಿರುವಂತ ನಮ್ಮ ದೂಬೆ ಅವರು ಯಾವ ತರ ಮಾಡ್ತಾರೆ ನೋಡ್ಬೇಕು. ಈ ತರದೆಲ್ಲ ಕೀ ಬ್ಯಾಟಲ್ ಇದೆ. ಇದರಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇನ್ನು ಈ ಪಂದ್ಯಕ್ಕೆ ಮಳೆ ಕಾಡುವಂತ ಸಾಧ್ಯತೆ ಇದೆನಾ ಅಂತಂದ್ರೆ ಎಸ್ ಅಫ್ಕೋರ್ಸ್ ಮಳೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ನಾನು ಸ್ವಲ್ಪ ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ 45%, 30%, 20% ಎಲ್ಲ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಯಾಕೋ ಗೊತ್ತಿಲ್ಲ, ಬರಲ್ಲ ಅಂತ ಅನ್ಕೋತೀನಿ. ಬಂದ್ರೂ ಒಂಚೂರು ಸ್ವಲ್ಪ ಅಡೆತಡೆ ಆಗ್ಬಹುದು, ಬಿಟ್ರೆ ಏನು ಫುಲ್ ಮ್ಯಾಚ್ ಎಲ್ಲ ವಾಶ್ ಔಟ್ ಆಗಲ್ಲ ಅನ್ಕೋತೀನಿ. ಒಟ್ನಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಕಾನ್ಫಿಡೆನ್ಸ್ ಅಂತೂ ಇದೆ. ಆಮೇಲೆ AI ಪ್ರೆಡಿಕ್ಷನ್ ಮಾಡಿದ್ದು ಇದೆ, ಏನಂದ್ರೆ 56 ರನ್ಗಳಿಂದ ಭಾರತ ತಂಡ ಗೆಲ್ಲುತ್ತೆ ಅಂತ ಕೂಡ ಹೇಳಿದ್ದಿದೆ. ಸೊ ನೋಡ್ಬೇಕು, ಫಸ್ಟ್ ಬ್ಯಾಟಿಂಗ್ ಮಾಡ್ಬಿಟ್ಟು 180 ಹೊಡೆದ್ಬಿಟ್ಟು ಅವ್ರಿಗೆ 130, 120ಕ್ಕೆಲ್ಲ ಆಲ್ ಔಟ್ ಮಾಡ್ಬಿಟ್ಟು ಇದೇ ಸೇಮ್ ಹೇಳ್ದಂಗೆ 56 ರನ್ನಿಂದ ಏನಾದ್ರೂ ಗೆಲ್ತಾರ ನೋಡ್ಬೇಕು. ಸಖತ್ತಾಗಿರುತ್ತೆ. ಬಟ್ ನಮ್ಮ ಭಾರತ ತಂಡ ಸೂಪರ್ ಆಗಿ ಆಡಲಿ. ನಮ್ಮ ಟೀಮ್ ಅಂತೂ ಸಖತ್ತಾಗಿದೆ, ಜಾಸ್ತಿ ಭಯ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಬೇಸಿಕ್ ಎಲ್ಲ ಕರೆಕ್ಟಾಗಿ ಮಾಡಿಕೊಟ್ರೆ ಪಕ್ಕಾ ನಮ್ಮವ್ರು ವಿನ್ ಆಗ್ತಾರೆ. ಕೊನೆಯದಾಗಿ ನಮ್ಮ ಕಡೆಯಿಂದ ಭಾರತ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.